ಬುಕ್ಸ್ ಕೊಡಕ್ಕಾಗ್ತಾ ಇಲ್ಲ. ಈ BO ಆಫೀಸಲ್ಲಿ ಕುಣಿಗಲ್ ತಾಲೂಕಲ್ಲಿ ಬುಕ್ಸ್ ಕೊಡಕ್ಕಾಗ್ತಾ ಇಲ್ಲ. ಯಾವ ರೀತಿ ಮಕ್ಳಿಗೆ ಈ ಥರ ಶಿಕ್ಷೆ ಕೊಟ್ಟರೆ ಅವ್ರ ಮಕ್ಳು ಉದ್ಧಾರ ಆಗ್ತಾರಾ? ಇವರು ವರ್ತಿಸ್ತಾರ ರೀತಿ ನೋಡಿದ್ರೆ ಖಂಡಿತ ಬುಕ್ಸ್ ಕೊಡಲ್ಲ. ಇವ್ರು ಏನು ಮಾಡ್ತಾರೋ ಇವರಿಗೆ ಬಿಟ್ಟಿದ್ದು. ನಾವು ಇವ್ರ ಮಟ್ಟಕ್ಕೆ ಆಲ್ರೆಡಿ ಟಪಲಲ್ಲಿ ಕೊಟ್ಟಿದ್ದೀವಿ, ಎಲ್ಲ ಪ್ರಯತ್ನವೂ ಆಗೋಗಿದೆ. ನೆಕ್ಸ್ಟು ಇವ್ರನ್ನ ಆಚೆ ಒಳಗೆ ಕೂಡ ಹಾಕ್ಬಿಟ್ಟು ಬೀಗ ಹಾಕ್ಬೇಕಷ್ಟೆ. ಸುಮಾರು ಒಂದು ಎಷ್ಟು ಮಕ್ಳಿಗೂ 30% ಮಕ್ಳಿಗೆ ಬುಕ್ ಕೊಟ್ಟಿಲ್ಲ. ಇನ್ನೇನು ಎಕ್ಸಾಮ್ ಹತ್ತತ್ರ ಬರ್ತಾ ಇದೆ, ಯಾವ ರೀತಿ ಮಕ್ಳು ಓದ್ಕೋತಾರೆ? ಹಾಂ, ಇವರೆಲ್ಲ ಈ ಥರ ವರ್ತಿಸಿದ್ರೆ ಮಕ್ಳು ಓದಕ್ಕೆ ಬುಕ್ಸೇ ಇಲ್ಲ ಅಂದರೆ ಎಕ್ಸಾಮ್ ಹೆಂಗೆ ಅಟೆಂಡ್ ಮಾಡ್ತಾರೆ? ಇವ್ರಿಗೇನು ಸ್ವಲ್ಪನಾದ್ರು ನಾಚಿಕೆ ಆಗ್ತಾ ಇಲ್ವಾ? ನಾವು ಎಷ್ಟು ಸರಿ ಕೇಳಿದ್ವಿ, ಇವ್ರ ಮಕ್ಳಿಗೆ ಇವರು ಇದೇ ಥರ ಆದರೆ ನಾವು ನೋಡ್ತೀವಿ, ಒಳಗಡೆ ಬೀಗ ಹಾಕ್ತೀವಿ ಅಷ್ಟೇ. ಗಮನಕ್ಕೆ ತಂದಿಲ್ವಾ? ಎಲ್ರಿಗೂ BOನು ಕೂಡ ಅಟೆಂಡ್ ಆಗಿದ್ದಾರೆ, ಅವ್ರಿಗೂ ಮನವರಿಕೆ ಮಾಡಿದ್ದೀವಿ. ಸ್ವಲ್ಪ ಬುಕ್ಕು ಕೊಟ್ಟಿದ್ದಾರೆ, ಅವ್ರ ಗಮನಕ್ಕೂ ಗೊತ್ತಿದೆ ಈ ಥರ ಆಗ್ತಾ ಇದೆ ಅಂತ. ಆದರೂ ಜವಾಬ್ದಾರಿ ತಗೋತಾ ಇಲ್ಲ. ಬೇಜವಾಬ್ದಾರಿ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿಯಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.